ಪಾಂಡೇಶ್ವರ ಶ್ರೀ ಮಹಾಲಿಂಗೇಶ್ವರ ದೇವರ ದೀಪೋತ್ಸವ ಹಿನ್ನೆಲೆಯಲ್ಲಿ ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ ನೇತೃತ್ವದಲ್ಲಿ ಯಂಗ್ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಆಶ್ರಯದಲ್ಲಿ ಸಮಾಜಮುಖಿ ಕಾರ್ಯಕ್ರಮ ಶುಕ್ರವಾರ ರಾತ್ರಿ ನೆರವೇರಿತು. ಪಾಂಡೇಶ್ವರ ಅಶ್ವತ್ಥಕಟ್ಟೆಯ ಬಳಿ ಜರುಗಿದ ಸಭಾ ಕಾರ್ಯಕ್ರಮದಲ್ಲಿ ಅಶಕ್ತ ಕುಟುಂಬಗಳಿಗೆ ಆರ್ಥಿಕ ಸಹಾಯ ಹಸ್ತಾಂತರಿಸಲಾಯಿತು. ಫಲಾನುಭವಿಗಳಿಗೆ ಉಚಿತ ಹೊಲಿಗೆ ಯಂತ್ರ, ವಿದ್ಯಾರ್ಥಿ ವೇತನ ಪ್ರದಾನಿಸಲಾಯಿತು. ಸಮಾಜ ಸೇವಕ ಈಶ್ವರ್ ಮಲ್ಪೆ ಹಾಗೂ ಪಿಡಬ್ಲ್ಯೂಡಿ ಅಧಿಕಾರಿ ಮಿಥುನ್ ಅವರನ್ನು ಸನ್ಮಾನಿಸಲಾಯಿತು. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಕಾರ್ಯಕ್ರಮದ ಮೂಲಕ ಜನಪ್ರೀತಿ ಹೇಗೆ ಗಳಿಸಬಹುದು ಎಂಬುದನ್ನು ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ ಅವರು ತೋರಿಸಿಕೊಟ್ಟಿದ್ದಾರೆ. ಸಮಾಜದ ಹಿತ ಕಾಯುವ ಜೊತೆಗೆ ಸಮಾಜದ ಶ್ರೇಯಸ್ಸಿಗೆ ಸ್ಪಂದಿಸುವ ಕಾರ್ಯ ನಡೆಸಿದ್ದಾರೆ. ಎಲ್ಲರನ್ನೂ ಸೇರಿಸಿ ಒಗ್ಗೂಡಿಸುವ ಕಾರ್ಯ ಮಾಡಿದ್ದಾರೆ. ಕೌಶಲ್ಯ, ಪ್ರತಿಭೆಗಳಿಗೆ ಯಂತ್ರ, ಆಸಕ್ತರಿಗೆ ನೆರವು, ಸಮಾಜದ ಕಣ್ಣೀರು ಒರೆಸುವ ಕಾರ್ಯ ನಡೆಸಿರುವುದು ಅಭಿನಂದನೀಯ ಎಂದರು. ಎಲ್ಲರ ಕಣ್ಣೀರು ಒರೆಸುವುದೇ ದೇವರ ಕಾರ್ಯ. ಅದನ್ನು ದಿವಾಕರ್ ಪಾಂಡೇಶ್ವರ ಅವರು ಯಂಗ್ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಮೂಲಕ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಎಂದರು. ಇವತ್ತು ಪಾಂಡೇಶ್ವರದ ದಿಂಡು ಮಾಲಿಂಗೇಶ್ವರನ ಸಾನ್ನಿಧ್ಯದಲ್ಲಿ ಪೂಜೆ ನಡೆಯುತ್ತೆ. ಆದರೆ ಪೂಜೆಯ ಸಂದರ್ಭದಲ್ಲಿ ಭಗವಂತನಿಗೆ ಇಷ್ಟ ಆಗಿರ್ತಕ್ಕಂಥ ಪೂಜೆ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಇವತ್ತು ಯಂಗ್ ಬ್ರದರ್ಸ್ ಮಾಡಿದೆ. ಎಲ್ಲರ ಕಣ್ಣೀರನ್ನು ಒರೆಸಿ ಅವರಿಗೆ ಸಹಾಯವನ್ನು ಮಾಡತಕ್ಕಂಥ ನಿಜವಾಗಿರ್ತಕ್ಕಂಥ ಭಗವಂತನ ಪೂಜೆಯನ್ನು ಮಾಡಿದೆ. ಇದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಬರುವ ರೀತಿಯಲ್ಲಿ ಆ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ನೀಡತಕ್ಕಂಥದ್ದು, ಸ್ವಸಾಮರ್ಥ್ಯ ಇರತಕ್ಕಂಥ ಕೌಶಲ್ಯಗಳಿರ್ತಕ್ಕಂಥ ಕೌಶಲ್ಯ ಪ್ರತಿಭೆಗಳಿಗೆ ಇವತ್ತು ಯಂತ್ರಗಳನ್ನು ಕೊಡ್ತಕ್ಕಂಥದ್ದು, ಅಶಕ್ತರಾಗಿರ್ತಕ್ಕಂತಹ ರೋಗಿಗಳಿಗೆ ಸಹಾಯವನ್ನು ಮಾಡತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಗುಣ, ಒಬ್ಬ ಸಾಮಾಜಿಕವಾಗಿ ಕಳಕಳಿಯಿಂದ ತುಡಿತದಿಂದ ಸಮಾಜದ ಕಣ್ಣೀರು ಕಷ್ಟದಲ್ಲಿ ಬರೆದಿರ್ತಕ್ಕಂಥ ಈಶ್ವರ ಮಲ್ಪೆ ಎಂಬವರಿಗೆ ಅಭಿನಂದನೆ ಸಲ್ಲಿಸತಕ್ಕಂಥ ಕಾರ್ಯ ಇದೆಯಲ್ಲ, ಇದು ಯಂಗ್ ಬ್ರದರ್ಸ್ನ ಅದ್ಭುತವಾಗಿರ್ತಕ್ಕಂಥ ಕಾರ್ಯ. ಶಾಸಕ ಡಿ ವೇದವ್ಯಾಸ್ ಕಾಮತ್ ಮಾತನಾಡಿ, ಪಾಂಡೇಶ್ವರ ದೇವರ ದೀಪೋತ್ಸವದ ವೇಳೆ ಕಳೆದ ಹಲವು ವರ್ಷದಿಂದ ಸಮಾಜಮುಖಿ ಕಾರ್ಯವನ್ನ ದಿವಾಕರ್ ಪಾಂಡೇಶ್ವರ್ ಅವರ ನೇತೃತ್ವದಲ್ಲಿ ಕೈಗೊಳ್ಳುತ್ತಿರುವುದು ಮಾದರಿ ಕಾರ್ಯ ಎಂದರು. ಅಗಲ ಇಲ್ಲಡೆ ಈ ತಂಡದ ತಂಡದ ಕುಟುಂಬದ ಇಲ್ಲಡೆ ಇರ್ತಾವ ಮಹಿಳೆಯರು ಸ್ವಾವಲಂಬಿ ಅವರು ಅಂದು ಪಡ್ಕೊಂಡಂಚಿನ ವಿಚಾರಗಳು ಅದರ ಮನಸ್ಸು ಇದು ಪ್ರತಿ ವರ್ಷ 25 ಈ ಒಂದು ಉಷಾ ಕಂಪನಿಯ ವಿಷಯ ಯಾರಿಗೋಗಿ ಸರಿಸುಮಾರು 10 ವರ್ಷದಿಂದ ಈ ವೇದಿಕೆಯಲ್ಲಿ ಭಾಗವಹಿಸಿದರು. ಈ ವರ್ಷ 25 ಮಿಷಿನನ್ನು ಆ ಕುಟುಂಬದ ಕಡೆ ಕೊಟ್ಟು ರಾಜೇಶ್ವರಿ ಶಿವಾನಂದ ಮಂಡಲ ಅಂಚ ಮತ್ತು ದಾನಿಗಳ ಸಹಕಾರ ಬಂದು ತಂಡದ ಪ್ರತಿಯೊಂದು ಸದಸ್ಯರ ಸಹಕಾರ ಬಂದು ಹಾಕಿಕೊಂಡು. ಇದೇ ಸಂದರ್ಭ ಮಾತನಾಡಿದ ಕಾರ್ಯಕ್ರಮದ ರೂವಾರಿ ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ, ಇಂತಹ ಅದ್ಭುತ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳು ಎಂದು ಹೇಳಿದರು. ಸ್ಪೋರ್ಟ್ಸ್ ಕ್ಲಬ್ನವರು ಪುಣ್ಯವಂತರಂತ ಹೇಳಬೇಕು. ಈ ಸಂದರ್ಭದಲ್ಲಿ ನಾವು ಈಶ್ವರಣ್ಣನವರಿಗೆ ಒಂದು ಸನ್ಮಾನ ಮಾಡಿದ್ರು. ಅದೇ ನಮಗೆ ಒಂದು ಭಾಗ್ಯ. ಏಕೆಂದರೆ ಅವರು ಮಾಡುವ ಕೆಲಸ ನಮ್ಮಿಂದ ಆಗಲಿಕ್ಕಿಲ್ಲ. ಅದು ಅವರ 2 ಮಕ್ಕಳು ವಿಕಲಚೇತನರಾಗಿ ಅದನ್ನು ಅವರು ಎನಿಸದೆ ಈ ಸಮಾಜಮುಖಿಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ನಿಜವಾಗಿಯೂ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಈ ಸಂದರ್ಭದಲ್ಲಿ ನಾವು ಕ್ಲಬ್ಬಿನವರು ಹೀಗೆ ಆಲೋಚನೆ ಮಾಡಿದೆವು, ಈ ಸಲ ಒಂದು ಈಶ್ವರನಿಗೆ ನಾವು ಸನ್ಮಾನ ಮಾಡಬೇಕಂತ. ಆಗಾಗಲೇ ನಮ್ಮ ಶಿವಾನಂದ ಆಗಲಿ, ರಾಜೇಶ್ ಆಗಲಿ, ನಮ್ಮೆಲ್ಲ ಕ್ಲಬ್ಬಿನ ಸದಸ್ಯರು ಇದು ನಿಜವಾಗಿಯೂ ಒಂದು ಒಳ್ಳೆಯ ಕೆಲಸ. ನಮ್ಮ ಈಶ್ವರಣ್ಣನವರಿಗೆ ಇದರಿಂದ ಒಂದು ನಮ್ಮಿಂದ ಆಗುದು ಏನಿಲ್ಲ, ಒಂದು ಸನ್ಮಾನ ಮಾಡ್ತೇವೆ ಅಷ್ಟೇ. ಆದರೂ ಅವರಿಗೆ ಅದರಲ್ಲಿ ಒಂದು ಪ್ರೋತ್ಸಾಹ ಸಿಗ್ತದೆ, ಉತ್ಸಾಹ ಸಿಗ್ತದೆ. ಅವರನ್ನು ಒಂದು ಹುರಿದುಂಬಿಸಿದಾಗೆ ಆಗ್ತದೆ. ಮಂಗಳೂರು ಮೇಯರ್ ಮನೋಜ್ ಕುಮಾರ್, ಉಪಮೇಯರ್ ಭಾನುಮತಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಮನಪ ಮುಖ್ಯ ಸಚೇತಕ ಪ್ರೇಮಾನಂದ ಶೆಟ್ಟಿ, ಮಾಜಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ಬಿಜೆಪಿ ಮಂಗಳೂರು ದಕ್ಷಿಣ ಅಧ್ಯಕ್ಷ ರಮೇಶ್ ಕಂಡೆಟ್ಟು, ಉದ್ಯಮಿಗಳಾದ ಅಜಿತ್ ಚೌಟ, ರಾಜೇಶ್ ಪುಣಿಯಾ, ಯಂಗ್ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ರಾಜೇಶ್ ಪಾಂಡೇಶ್ವರ ಮುಂತಾದವರು ಉಪಸ್ಥಿತರಿದ್ದರು. ಶಿವಾನಂದ ಮೆಂಡನ್ ಸ್ವಾಗತಿಸಿದರು. ಮಂಜುಳಾ ಶೆಟ್ಟಿ ನಿರೂಪಿಸಿದರು. ಬಳಿಕ ಪಾಂಡೇಶ್ವರ ನೈಟ್ 2024 ಸಂಗೀತ ನೃತ್ಯ ಕಾರ್ಯಕ್ರಮ ನಡೆಯಿತು.